ಏನು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವರ್ಷ ನಡೆದಿರ್ತಕ್ಕಂಥ ಕೋಮು ಸಂಘರ್ಷ ಪ್ರಕರಣಗಳನ್ನ ನೋಡಿದಾಗ ಇಡೀ ರಾಜ್ಯದ ಜೊತೆಗೆ ನೋಡಿದಾಗ 48% ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಪ್ರಕರಣಗಳು ವರದಿಯಾಗಿವೆ. ಇಡೀ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳು ಒಂದು ತೂಕ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವರ್ಷ ನಡೆದಿರ್ತಕ್ಕಂಥ ಎಲ್ಲ ಪ್ರಕರಣಗಳಿಂದ 48% ಪ್ರಕರಣಗಳು ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ವರದಿ ಆಗ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕು, ಗಣಪತಿ ಉತ್ಸವ ಬೇರೆ ಸಂದರ್ಭಗಳಲ್ಲಿ ಈ ಕೋಮು ಗಲಭೆಗಳು ಆಗ್ತಾ ಇದ್ದಾವೆ. ಇದರ ಜೊತೆಗೆ ಅತ್ಯಂತ ವ್ಯವಸ್ಥಿತವಾಗಿ ಷಡ್ಯಂತ್ರ ಇದೆ. ಗಲಭೆಗಳು ನಡೆಯೋದಕ್ಕೆ ಹಲವಾರು ಕಾರಣಗಳಿವೆ, ಅದನ್ನ ಪೊಲೀಸರು ಗಮನಿಸಬೇಕು. ಆದರೆ ಈ ಗಲಭೆಯನ್ನು ವ್ಯವಸ್ಥಿತವಾಗಿ ಸೃಷ್ಟಿ ಮಾಡತಕ್ಕಂಥದ್ದು, ಗಲಭೆಯನ್ನು ವಿಸ್ತರಿಸತಕ್ಕಂಥ ಕೆಲಸವನ್ನ ಕೆಲವು ರಾಜಕೀಯ ಸಿದ್ಧಾಂತಿಗಳು, ಕೆಲವು ವ್ಯಕ್ತಿಗಳು ಈ ಜಿಲ್ಲೆ ನಡೆಸ್ತಿದ್ದಾರೆ. ಅವ್ರಿಗೆ ಈ ಜಿಲ್ಲೆಯ ರೈತರ ಬಗ್ಗೆ ಆಗಲಿ, ಈ ಜಿಲ್ಲೆಯ ಬಡವರ ಬಗ್ಗೆ ಆಗಲಿ, ಈ ಜಿಲ್ಲೆಯ ಕಾರ್ಮಿಕರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ. ಕೋಮು ಹಿಂಸೆಯ ಮೂಲಕ, ಕೋಮು ಪ್ರಚೋದನೆಯ ಮೂಲಕ ಈ ಜಿಲ್ಲೆಯ ಶಾಂತಿಯನ್ನು ಕೆಡಿಸ್ತಕ್ಕಂಥದ್ದು, ಸಹೋದರತೆಯನ್ನು ಕೆಡಿಸ್ತಕ್ಕಂಥ ಕೆಲಸವನ್ನ ಕೆಲ ರಾಜಕೀಯ ಸಿದ್ಧಾಂತಗಳಿರ್ತಕ್ಕಂಥ ಜನ ಮಾಡ್ತಿದ್ದಾರೆ. ನಾವು ರಾಜ್ಯ ಸರ್ಕಾರ ಆಗ್ರಹ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕೋಮನ್ನು ಓಲೈಸಬಾರ್ದು. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಮತ್ತೊಂದಿರಲಿ, ಎಲ್ಲವನ್ನ ಸಮಾನವಾಗಿ ನೋಡಬೇಕು. ಯಾರೇ ತಪ್ಪು ಮಾಡಲಿ ಈ ವಿಚಾರದಲ್ಲಿ ಬಹಳ ಕಾನೂನುಬದ್ಧವಾದ ತೀರ್ಮಾನವನ್ನು ತಗೊಳ್ಬೇಕು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಹಿಂದೂಗಳಿಗೆ ಮುಸ್ಲಿಮರ ಓಲೈಕೆ ಮಾಡ್ತಕ್ಕಂಥ ಒಂದು ಆರೋಪ, ಮುಸ್ಲಿಮರಿಗೆ ಹಿಂದೂಗಳನ್ನ ಓಲೈಕೆ ಮಾಡ್ತಕ್ಕಂಥ ಆರೋಪ, ಇದು ಯಾವುದಕ್ಕೂ ಅವಕಾಶ ಇಲ್ಲದಂಗೆ ಈ ಜಿಲ್ಲೆನಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂದ್ರೆ ರಾಜ್ಯ ಸರ್ಕಾರ ನಿಷ್ಠುರವಾಗಿ ವರ್ತಿಸಬೇಕಾಗ್ತದೆ. ಮತ್ತೆ ಯಾರು ಈ ಕೋಮು ಗಲಭೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅವ್ರ ಮೇಲೆ ನಿಗಾ ಇಡಬೇಕು. ಈಗಾಗಲೇ ಈ ಕೋಮು ಗಲಭೆಗಳನ್ನ ನಿಗ್ರಹ ಮಾಡಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಕಾರ್ಯಪಡೆ ರಚನೆ ಮಾಡಿದ್ದಾರೆ. ಅದು ಸಾಲದು. ಪ್ರತಿ ದಿನಗಳು ಕೂಡ ಯಾರ್ಯಾರು ಈ ಕೋಮು ಚಟುವಟಿಕೆ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಿಗಾ ಇಟ್ಟು ಅವ್ರಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು. ಮತ್ತೆ ಯಾವ ರಾಜಕೀಯ ಪಕ್ಷ ಕೂಡ ಈ ಕ್ಷುಲ್ಲಕ ಘಟನೆಯಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.